ಎಸ್ ಸರ್, ನಮ್ಮ ಜೊತೆ ಈಗ ಮಗುವಿನ ತಾಯಿ ಇದಾರೆ. ಏನು ಮಗುವಿನ ಮೇಲೆ ಹಲ್ಲೆ ಮಾಡಿರುವ ಆರೋಪ ಇದಿಲ್ಲ, ಆ ತಾಯಿ ಇದಾರೆ, ಅವ್ರನ್ನೇ ಮಾತಾಡ್ತೀನಿ. ಮೇಡಮ್, ಇದೀಗ ನಿಮ್ಮ ಮೇಲೆ ಒಂದು ಆರೋಪ ಕೇಳಿ ಬಂದಿದೆ, ಮಗುವಿನ ಮೇಲೆ ನೀವು ಹಲ್ಲೆ ಮಾಡಿದ್ದೀರಾ ಅಂತೇನೋ ಒಂದ್ ಕಡೆ ಇಲ್ಲಿ ಸಾರ್ವಜನಿಕರು, ಸುತ್ತಮುತ್ತ ಮನೆಯವರು ಮತ್ತು ಸಂಘಟನೆಗಳು ಹೇಳ್ತಿದ್ದಾರೆ. ಏನ್ ವಿಷಯ ಮೇಡಮ್ ಅಂತ? ಸರ್, ಇದು ವಿಷಯ ಏನಿಲ್ಲ, ಬಂದ್ಬಿಟ್ಟು ಮಗುನ ನಾನು ಲೈಕ್ 6 ಮಂತ್ಸಿಂದ ಕೆಲಸ ಇರಲಿಲ್ಲ. ಸೊ ಮಗು ಒಂದು ಆಂಟಿ ಜೊತೆಗಿದ್ದು ಅಲ್ಲಿ ಬೆಳೀತಾ ಇದ್ದ. ಸೊ ಅವಾಗ ನನಗೆ ಯಾವಾಗ ಕೆಲಸ ಹೋಯಿತು, ಮಗುನ ನಾನು ಕರ್ಕೊಂಡು ಬಂದೆ ರಿಟರ್ನು. ಸೊ ಕರ್ಕೊಂಡು ಬಂದಮೇಲೆ ಹೆವಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಯಾಕಂದರೆ ಬಾಡಿಗೆ ಮನೇಲಿ ಇರಬೇಕಾದ್ರೆ ಆಬ್ವಿಯಸ್ಲಿ ರೆಂಟ್ ಪೇ ಮಾಡಿಲ್ಲ ಅಂದರೆ ಯಾರೇ ಆಗಲಿ ಇಟ್ಕೊಳ್ಳಲ್ಲ. ಸೊ ಅದಕ್ಕೆ ರೆಂಟ್ ಪೇ ಮಾಡೋಕ್ಕಾಗ್ತಾನೂ ಇರಲಿಲ್ಲ, ಸಿಕ್ಕಾಪಟ್ಟೆ ಆ ಥರ ಪ್ರಾಬ್ಲಮ್. ಆಗ್ತಿಲ್ಲ, ಅದು ಓಕೆ ಫೈನ್. ಮಗುನ ಮೇಲೆ ಯಾಕೆ ಹಲ್ಲೆ ಮಾಡಿದ್ದು? ಮತ್ತೊಂದ್ ಕಡೆ ಬಾಯ್ ಫ್ರೆಂಡ್ ಇದಾರೆ, ಜೊತೆಗೂಡಿ ಮಗುವಿಗೆ ಕಚ್ಚಿದ್ದಾರೆ ಅಂತೆ, ಊಟ ಕೊಟ್ಟಿಲ್ಲ ಅಂತೇನೋ ಒಂದು ಆರೋಪ, ಸುತ್ತಮುತ್ತ ಜನ ಆರೋಪ ಮಾಡ್ತಿದ್ದಾರೆ, ಸಂಘಟನೆ ಆರೋಪ ಮಾಡ್ತಿದ್ದಾರೆ. ಸರ್, ಇದು ಊಟ ಕೊಟ್ಟಿಲ್ಲ ಅಂತ ನಾನು ಅದು ಮಗು ಹೇಳ್ತಾನೆ. ಯಾಕಂದರೆ ಅವನಿಗೆ 24/7 ಊಟ ಕೊಡು ಕೊಡು ಅಂತ, ಊಟ ಬೇಕಾ ಅಂತ ಕೇಳಿದ್ರೇನೆ ಸಾಕು ಹ್ಞೂ ಅಂತ ಅಂದೇ ಅಂತಾನೆ ಮಗು. ಇಲ್ಲ ಅಂತ ಮಾತ್ರ ಯಾವತ್ತೂ ಅನ್ನಲ್ಲ. ಯಾರೇ ಬಂದು ಕೇಳಿದ್ರು ಕೊಡಿ ಊಟ ಅಂತ ಹೇಳಿದೆ. ಅಮ್ಮ ಹೊಡೆದಿದ್ದಾರೆ, ಯಾರು ಅಂಕಲ್ ಹೊಡೆದಿದ್ದಾರೆ, ಕಚ್ಚಿದ್ದಾರೆ ಅಂತ ಮಗು ಸಹ ಹೇಳುತ್ತೆ. ಯಾಕಂದ್ರೆ ಒಬ್ಬ ತಾಯಿ ಮಗುವಿನ ನೋಡ್ಕೋಬೇಕಾದ್ರೆ ನೀವು ತಾಯಿ ಈಗ ನೀವೇ ಅವ್ರ ಹಲ್ಲೆ ಮಾಡಿದ್ರೆ ಹೇಗೆ ಮೇಡಮ್ ಅಂತ? ಸರ್, ಮಗುಗೆ ಕುಕ್ಕರ್ ತಗೊಂಡು ಯಾರೂ ಹೊಡೆದಿಲ್ಲ. ಯಾಕಂದರೆ ಯಾರು ಆ ಥರ ಕೆಟ್ಟ ಕ್ರೂರಿ ಇನ್ನೂ ಆಗಿಲ್ಲ ಸರ್. ಓಕೆನಾ? ಕೆಟ್ಟ ಕ್ರೂರಿ ಆಗಂಗಿದ್ರೆ ಸರ್ ನಾನು ಮಗುನ ಬದುಕಿಸ್ತಿರ್ಲಿಲ್ಲ. ಓಕೆನಾ? ಇವಾಗ ಅವ್ರು ಎಲ್ಲರೂ ಏನು ಹೇಳ್ತಾರೆ, ನಾನು ಕುಕ್ಕರ್ ತೊಗೊಂಡು ಹೊಡೆದು ಮಗುನ ಸಾಯೋ ಮಟ್ಟಕ್ಕೆ ಹೊಡೆದಿದ್ದೀನಿ ಅಂತ. ಇಲ್ಲ, ನಾನು ಮಗುವಿನ ಮೇಲೆ ಹಲ್ಲೆ ಮಾಡಿಲ್ಲ ಮೇಡಮ್. ಅವಾಗಾದ್ರೆ ಕುಕ್ಕರ್ ತಗೊಂಡು ಹೊಡೆದಿಲ್ಲ ಸರ್. ಯಾಕಂದ್ರೆ ಕುಕ್ಕರ್ ನಾನು ಬಂದು ತಗೊಂಡು ಹೊಡೆದ. ಕುಕ್ಕರ್ ತಗೊಂಡು ಹೊಡೆದಿಲ್ಲ, ಓಕೆ. ಏನ್ ತಗೊಂಡು ಹೊಡೆದದ್ದು ಹಲ್ಲೆ ಮಾಡಿದ್ ಮಗುಗೆ ಅಂತ? ಸರ್, ಒಂದು ಏನಂದ್ರೆ ಒಂದ್ಸಲ ಪರಕೆಯಲ್ಲಿ ಹೊಡೆದಿರೋದು, ಅದು ಬಿಟ್ರೆ ಇನ್ನೇನಿಲ್ಲ. ಇನ್ನೊಂದ್ಸಲ ಕೈ ಎಲ್ಲ ಏನೇಟಾಗಿದೆ ಅಂದ್ರೆ, ನಾನು ಒಂದು ಕೋಲ್ ಇಟ್ಕೊಂಡಿದ್ದೆ, ಲೈಕ್ ಫ್ಯಾನ್ ಬೀಸೋದ್ ಕೋಲ್ ಇಟ್ಕೊಂಡಿದ್ದೆ, ಅದು ಕಿತ್ತೋಗಿತ್ತು. ಸೊ ಅದನ್ನ ಜೋರಾಗಿ ಎಳಿದಾನಲ್ವಾ, ಸೊ ಕೈ ಫುಲ್ ಕಟ್ಟಾಗಿತ್ತು. ಸೊ ಕಟ್ಟಾಗಿ ರಕ್ತ ಬರ್ತಾ ಇತ್ತು. ನಿಮ್ದೇ ಮಗು ತಾನೆ? ನಂದೇ ಸರ್. ಯಾಕಂದ್ರೆ ಆತರ ಹಲ್ಲೆ ಮಾಡಿದಂತ ಸರ್, ಅದೇ ಸರ್, ಇವಾಗ ನೋಡಿ ಕೈ ಕಟ್ಟಾಗಿತ್ತು. ಹರ್ಷನ ಏನ್ ಮಾಡಿತ್ತಂತ? ಆ ಮಗು ಏನ್ ಮಾಡಿತ್ತು ಹಲ್ಲೆ ಮಾಡಕ್ಕೆ? ಸರ್, ಮಗು ಏನು ಮಾಡಿಲ್ಲ ಆಕ್ಚುಲಿ ಸರ್. ಯಾಕಂದ್ರೆ ನನಗೆ ಯಾರು ನಂಗೆ ಸಪೋರ್ಟ್ ಇಲ್ಲ ಸರ್. ಮೇನ್ ನೈದರ್ ಒಂದು ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಮಗುವಿನ ಮೇಲೆ ಹಲ್ಲೆ ಮಾಡ್ತಾರೆ ನೀವು ಅಂತ? ಓಕೆ, ಯಾರೋ ಸಪೋರ್ಟ್ ಇಲ್ಲ ಅಂತಂದ್ರೆ ಮಗುವಿನ ಮೇಲೆ ಹಲ್ಲೆ, ಅದು ನಿಮ್ದೇ ಮಗು. ಮಗು ಮೇಲೆ ಆ ತರ ಹಲ್ಲೆ ಮಾಡಿ ಮಗುಗೆ ಒಳ್ಳೇದು ಫಸ್ಟ್ ಪ್ರೀತಿದಾನೆ ಸರ್. ಯಾವಾಗೂ ಹೇಳ್ಕೊಡ್ತಾ ಇದ್ದೆ. ಅವ್ನು ಯಾವಾಗ ಪ್ರೀತಿಯಿಂದ ಕೇಳ್ತಾ ಇರ್ಲಿಲ್ಲ ಅವಾಗೆ ಸರ್ ನಾನು ಏನ್ ಪ್ರೀತಿಯಿಂದ ಕೇಳಿಲ್ವಾ, ಏನ್ ಕೇಳಿಲ್ವಾ ಅಂತ? ಇಲ್ಲ ಸರ್, ಯಾಕಂದ್ರೆ ಇವಾಗ ಏನೇ ಹೇಳಿ ಜವಾಬ್ದಾರಿ ತುಂಬಾ ಕೊಡ್ತಾನೆ. ಓಕೆನಾ? ಆಬ್ವಿಯಸ್ ಮಕ್ಳು ಅನ್ನೋದ್ರಲ್ಲೇ ಸಹಜ, ಹಠ ಮಾಡೋದು ಎಲ್ಲ ಜಾಸ್ತಿ. ಬಟ್ ನನ್ನ ಮಗ 3 ವರ್ಷದ ಮಗು ಏನ್ ಕೇಳ್ಬೇಕು ಮೇಡಮ್? 3 ವರ್ಷದ ಮಗು ಏನ್ ಕೇಳ್ಬೇಕಿತ್ತು ಸರ್? ಏನಂದ್ರೆ ಸರ್, ಇವಾಗ ಆಬ್ವಿಯಸ್ಲಿ ನನಗೂ ಲೈಕ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಓಕೆನಾ? ನನಗೆ BP ಇಶ್ಯೂಸ್ ಇದೆ, ಲೈಕ್ ಹೊಟ್ಟೆಲ್ ನನಗೂ ಸ್ವಲ್ಪ ಇಶ್ಯೂಸ್ ಇದೆ, ತಲೆ ಅವಾಗ ನೋವು ಬರುತ್ತೆ ನನಗೆ. ಸೊ ಅದು ನಾನು ಅಷ್ಟು ಗಮನಿಸಿಲ್ಲ. ಇವಾಗ ಮತ್ತೆ ಹೋಗಿ ಚೆಕಪ್ ಮಾಡಿಸ್ಬೇಕು. ಬಟ್ ಯಾಕಂದ್ರೆ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಇದೆ. ಹಾಗಾದ್ರೆ ಹೆಲ್ತ್ ಇಶ್ಯೂಸ್ ಇದೆ ಸರ್ ನನಗೆ. ಹೆಲ್ತ್ ಇಶ್ಯೂಸ್ಗೆ ಮಗು ಹೊಡಿಯಕ್ಕೆ ಏನ್ ಕಾರಣ ಅಂತ? ಅಲ್ಲ, ನಿಮ್ದೇ ಮಗು ಮೇಲೆ ಹಲ್ಲೆ ಮಾಡ್ತಾರಲ್ಲ ಅಂದ್ರೆ, ಯಾಕಂದ್ರೆ ಸಾಕಷ್ಟು ಜನ ಆರೋಪ ಮಾಡ್ತಿದ್ದಾರೆ, ಕುಕ್ಕರ್ ತಂದು ಹೊಡೆದಿದ್ದಾರೆ, ಕಚ್ಚಿದ್ದಾರೆ, ಊಟ ಕೊಡಲ್ಲ, ರೂಮಲ್ಲಿ ಕೂಡಾಕಿ ಹೋಗಿದ್ದಾರೆ. ಸರ್, ಕುಕ್ಕರ್ ತಗೊಂಡು ಹೊಡೆದಿರೋ ಅದು ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಓಕೆನಾ? ಎಲ್ಲ ಮಾಡಿದ್ರೆ ಹಾಗಾದ್ರೆ ಎಲ್ಲಾನು ಸರ್. ಆದ್ರೆ ಕಚ್ಚಿರೋದು ಅಂತೆಲ್ಲ ಇಲ್ಲ. ಬಿಕಾಸ್ ಅವನಿಗೆ ಲಾಸ್ಟ್ ಇಯರ್ ಫಿಟ್ಸ್ ಬಂದಿತ್ತು. ಸೊ ಫಿಟ್ಸ್ ಬಂದಾಗ ಏನಾಗಿದೆ ಅಂದ್ರೆ ಅವನಿಗೆ ಇದಿನ್ನೂ ತಲೆ ಕೂಡಿಲ್ಲ, ತಲೆ ಇನ್ನೂ ಗ್ಯಾಪಲ್ಲೇ ಇದೆ. ಸೊ ತುಂಬಾ ತಲೆ ದೊಡ್ದಿತ್ತು. ನಾವು ಯಾವ ಆಂಟಿ ಜೊತೆಗಿದ್ನಲ್ಲ ಅವರು ತಲೆ ಪ್ರೆಸ್ ಮಾಡಿ ಸ್ವಲ್ಪ ಚಿಕ್ಕದ್ ಮಾಡಿದ್ದಾರೆ. ಸೊ ಅವ್ರ ಮನೇಲಿ ಇರ್ಬೇಕಾದ್ರೆ ಫಿಟ್ಸ್ ಫ್ಯಾಮಿಲಿ ಯಾರಿದ್ರಿ ಮೇಡಮ್ ಮನೇಲಿ? ನಿಮ್ಮ ಹಸ್ಬೆಂಡ್ ಮತ್ತೆ ನಿಮ್ಮ ಅಮ್ಮ ಕುಟುಂಬ ಯಾರಾದ್ರೂ ಇದಾರೆ? ಒಬ್ಬರೇ ಇದಾರೆ ನೀವು? ಇವಾಗ ಅದೇ ಸರ್, ಆಮೇಲೆ ಸಿಂಗಲ್ ಪೇರೆಂಟ್. ಎಲ್ಲ ಆರೋಪ ಮಾಡ್ತಿದ್ದಾರೆ, ಯಾರೋ ಬಾಯ್ ಫ್ರೆಂಡ್ ಬರ್ತಾರೆ, ಅವ್ರ ಜೊತೆ ಕೂಡ್ಕೊಂಡು ಹೊಡೆದಿದ್ದಾರೆ ಅಂತ ಆರೋಪ ನಿಮ್ಮ ಮೇಲೆ. ಸರ್, ಇವಾಗ ಯಾರೇ ಆಗ್ಲಿ ಸರ್, ಲೆಟ್ ಇಟ್ ಬಿ ಹಸ್ಬೆಂಡ್ ಬಿಟ್ಟು ಹೋಗ್ಮೇಲೆ ಫ್ರೆಂಡ್ಸ್ ಅವ್ರ ಬಾಯ್ ಫ್ರೆಂಡ್ ಯಾರೇ ಆಗ್ಲಿ ಸಹಜವಾಗಿ ಇಟ್ಕೋತಾರೆ. ಸೊ ನಾವೊಂಥರ ಹೇಳ್ಬೇಕಂದ್ರೆ ಹಂಗೇನೆ ತಿಳ್ಕೊಳ್ಳಿ. ಓಕೆನಾ? ಅವ್ರು ಹೇಳ್ದಂಗೆ ತಿಳ್ಕೊಳ್ಳಿ ಸರ್. ಓಕೆನಾ? ಬಟ್ ಆದ್ರೆ ಅವರು ಒಂದ್ಸಲ ಬೈದ್ ಹೊಡೆದಿದ್ದಾರೆ. ಆ ತರ ಯಾವತ್ತೂ ರಕ್ತ ಬರೋ ಮಟ್ಟಕ್ಕೆ ಹೊಡೆದಿಲ್ಲ ಸರ್. ಹೊಡೆದ್ ಮಾತ್ರ ನಿಜ. ಒಂದೇ ಸಲ ಸರ್ ಹೊಡೆದಿರೋದು. ಯಾಕಂದ್ರೆ ಅವನು ತುಂಬಾ